Good evening, everybody. Myself, Soumya Hette. Today, I am discussing about D and F block elements, okay, which is one of the important topic in inorganic chemistry. Okay, so what is a D and F block element? Anta nodana. D and F block elements. Okay. So today, ನಾನು ಏನನ್ನ consider ಮಾಡ್ತಾ ಇದ್ದೀನಿ. Today, I am discussing about 2-mark question. Okay. So 2-mark questions ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು. ಸೊ 2-mark ಕ್ವಶನ್ ಅಲ್ಲಿ ಏನೇನ್ ಕೇಳ್ತಾರೆ ಅಂತ ನೋಡೋಣ. ಸೊ ಗಿವ್ ರೀಸನ್ ಅನ್ನ ಕೇಳ್ಬೋದು. ಗಿವ್ ರೀಸನ್ಸ್. ಓಕೆ, ಗಿವ್ ರೀಸನ್ಸ್ ಅನ್ನ ಕೇಳ್ತಾರೆ. ಟ್ರಾನ್ಸಿಷನ್ ಎಲಿಮೆಂಟ್ ಇದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಪ್ರಾಪರ್ಟಿನ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ 2-mark ಕ್ವಶನ್ ಅಲ್ಲಿ ಏನೇನ್ ಕೇಳ್ಬೋದು, ಟ್ರಾನ್ಸಿಷನ್ ಎಲಿಮೆಂಟ್ಗೆ ಏನು ಆಕ್ಸಿಡೇಷನ್ ಇದೆ, ಏನೇನು ರಿಯಾಕ್ಷನ್ಸ್ ಬರುತ್ತೆ, ಓಕೆ, ರೀಸನ್ಸ್ ಅನ್ನ ಕೇಳ್ತಾರೆ, ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕೇಳ್ತಾರೆ, ಅಯೋನೈಸೇಷನ್ ಎಂಥಲ್ಪಿನ ಕೇಳ್ಬೋದು, ಅಟೋಮೈಸೇಷನ್ ಅನ್ನ ಕೇಳ್ಬೋದು, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ಕೇಳ್ಬೋದು. ಅಂದ್ರೆ ಇಸ್ ಇಟ್ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಈ ತರ ಕೇಳ್ತಾರೆ. ಓಕೆ, ಸೊ today we will discuss all those things. ಸರಿನಾ? ಸೊ ನನ್ನ ಸಜೆಷನ್ ಏನು ಅಂದ್ರೆ, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಬರುತ್ತಲ್ವಾ, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್, ಇದ್ರ ಮೇಲೆ ನಿಮ್ಗೆ ಮ್ಯೂ ಇಸ್ ಈಕ್ವಲ್ಸ್ ಟು √n ಇಂಟು n+2 BM ಬೋರ್ ಮ್ಯಾಗ್ನೆಟಾನ್ ಅಂತ ಕರಿತೀವಿ ನಾನು. ಓಕೆ, ಸೊ ಈ ಕ್ವಶನ್ ಮೇಲೆ ನಿಮ್ಗೆ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿರ್ತಾರೆ, ಒಂದು ಫಾರ್ಮುಲಾಕ್ 1 ಮಾರ್ಕು, ಅಂಡ್ ಇದನ್ನ ಸಾಲ್ವ್ ಏನ್ ಮಾಡಿರ್ತೀರಲ್ಲ, ಕ್ವಶನ್ ಆನ್ಸರ್ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಕಂಪೌಂಡ್ ಅಟಾಮಿಕ್ ನಂಬರ್ ಅನ್ನ ಕೊಟ್ಟಿರ್ತಾರೆ, ಅದ್ರ ಮೇಲೇನು ನಿಮ್ಗೆ ಏನ್ ಮಾಡ್ಬೋದು ಹೇಳಿ, ಅದಕ್ಕೆ 1 ಮಾರ್ಕ್. ಟೋಟಲ್ 2-mark ಕ್ವಶನ್ ಅನ್ನ ಕೇಳುವಂತಹ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ ಅಂತ. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಂಡ್ ಮೂವ್ ಆನ್. ಓಕೆ, ಸೊ ಇವತ್ ನಾನು ಏನ್ ಮಾಡ್ತೀನಿ, ಯಾವ್ಯಾವ ಕ್ವಶನ್ಸ್ ಇದೆ ಅವನ್ನೆಲ್ಲ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದರ್ ಕಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಕೆಟಲಿಸ್ಟ್. ಓಕೆ, ಗಿವ್ 2 ರೀಸನ್ಸ್ ಅಂತ ಕೇಳ್ತಾರೆ. ಫಸ್ಟ್ ನಾನು ಕೆಟಲಿಸ್ಟ್ ಅಂದ್ರೆ ಏನು ಅಂತ ನೋಡ್ತೀನಿ. ಏನು ಕೆಟಲಿಸ್ಟ್ ಅಂದ್ರೆ ಹಂಗಾದ್ರೆ, ಸೊ ಇಫ್ ಎನಿ ಕಂಪೌಂಡ್ ಆರ್ ಎನಿ ಸಬ್ಸ್ಟೆನ್ಸ್ ಅಲ್ವಾ, ಇದು ಇಟ್ ಈಸ್ not involved in reaction. ಓಕೆ, ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು. ಓಕೆ, ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು, ಬಟ್ ಇಟ್ ಚೇಂಜಸ್ ರೇಟ್ ಆಫ್ ದ ರಿಯಾಕ್ಷನ್. ಓಕೆ, ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ ಹೇಳಿ, ಕೆಟಲಿಸ್ಟ್ ಅಂದ್ರೆ ಏನು, ಅದು ಈ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದೇ ಇಲ್ಲ, ಇಟ್ ಚೇಂಜಸ್ ದ ರೇಟ್ ಆಫ್ ದ ರಿಯಾಕ್ಷನ್ ರೇಟ್ ಅನ್ನ ಚೇಂಜ್ ಮಾಡುತ್ತೆ. ಕೆಲವು ಕೆಟಲಿಸ್ಟ್ ಗಳನ್ನ ಏನ್ ಮಾಡ್ತೀವಿ ಹೇಳಿ, ರೇಟ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ ಬಳಸ್ತೀವಿ, ಕೆಲವು ಕೆಟಲಿಸ್ಟ್ ಗಳನ್ನ ಏನ್ ಮಾಡ್ತೀವಿ, ರಿಯಾಕ್ಷನ್ ಅನ್ನ ಡಿಕ್ರೀಸ್ ಮಾಡಕ್ಕೆ ಬಳಸ್ತಾ ಹೋಗ್ತೀವಿ. ಸೊ ಈ ತರ ಕೆಟಲಿಸ್ಟ್ ಆಗಿ ಯಾವ್ದನ್ನ ಬಳಸ್ತೀವಲ್ವಾ ನಾವು, ಅದರಲ್ಲಿ ಟ್ರಾನ್ಸಿಷನ್ ಮೆಟಲ್ ಅಂಡ್ ದ್ಯಾರ್ ಕಂಪೌಂಡ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಗಿವ್ ರೀಸನ್, 2 ರೀಸನ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ. ಓಕೆ, ಈ ಕ್ವಶನ್ ಯಾವಾಗ ಬಂದಿದೆ ಹೇಳಿ, ಮಾರ್ಚ್ 2023, 2020, 19, ಜೂನ್ 2023, 18 PU ಬೋರ್ಡ್ ಎಲ್ಲ ಕಡೆನೂ ಏನಿದೆ ಹೇಳಿ, ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಫಾರ್ ಮೀ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನೀವು ಕಲೀಲೇಬೇಕು ಅಂತ ಹೇಳ್ತೀನಿ ನಾನು, ನನ್ನ ಸಜೆಷನ್. ಓಕೆ, ಸೊ ಈಗ ನಾನೊಂದು ರಿಯಾಕ್ಷನ್ ಅನ್ನ, ಸಿಂಪಲ್ ರಿಯಾಕ್ಷನ್ ಅನ್ನ ನಿಮ್ಗೆ ಹೇಳ್ತೀನಿ, ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಮ್ಗೆಲ್ಲ ಗೊತ್ತಲ್ವಾ, ಕೋಕೋನಟ್ ಆಯಿಲ್.
ಈ ಕೋಕೋನಟ್ ಆಯಿಲ್ ಇದ್ರೆ, ಮನೇಲಿದ್ರೆ ಕೋಕೋನಟ್ ಆಯಿಲ್ ಏನಿರುತ್ತೆ ಹೇಳಿ, ಮನೇಲೆ ನಾವು ಆಯಿಲ್ ಮಾಡಿಸ್ಕೊಂಬಂದ್ರೆ ಬೇಗ ಹಾಳಾಗುತ್ತೆ. ನಾವೇನು ಪ್ಯಾರಾಚೂಟು ಅಲ್ವಾ, ಯಾವ್ಯಾವ್ದು ಆಯಿಲ್ಸ್ ಅನ್ನ ತಗೊಂಡ್ಬರ್ತೀವಲ್ವಾ, ಹೊರಗಡೆಯಿಂದ ತಂದಿರೋ ಆಯಿಲ್ಗೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಯಾಕೆ ಅಲ್ವಾ? ಸೊ ಕೆಟಲಿಸ್ಟ್ ಅಂತ ಯಾಕೆ ಯೂಸ್ ಮಾಡ್ತೇವೆ ಅಂತ. ಸೊ ಈ ಕೋಕೋನಟ್ ಆಯಿಲ್ ಏನಿದೆಯಲ್ಲ, ಫ್ಯಾಟ್ಸ್ ಮತ್ತೆ ಆಯಿಲ್ಸ್, ಇದು ಅಂಡರ್ಗೋ ಹೈಡ್ರೋಜಿನೇಷನ್ ರಿಯಾಕ್ಷನ್ ಆಗುತ್ತೆ. ಈ ಹೈಡ್ರೋಜಿನೇಷನ್ ಮಾಡಕ್ಕೆ ನಾವು ನಿಕ್ಕೆಲ್ ಅನ್ನ ಕೆಟಲಿಸ್ಟ್ ಆಗಿ ಬಳಸ್ತೀವಿ. ದಿಸ್ ನಿಕ್ಕೆಲ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ ಪ್ಯಾರಾಚೂಟ್ ಇಂಥವೆಲ್ಲ ನಾವೇನು ತಗೊಂಡ್ ಬರ್ತೀವಲ್ವಾ, ಇದು ಯಾಕೆ ಹಾಳಾಗಲ್ಲ ಅಂತ ಕೇಳಿದ್ರೆ, ಇಟ್ ಅಂಡರ್ಗೋ ಹೈಡ್ರೋಜಿನೇಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಅಂತ. ಸೊ ಹೈಡ್ರೋಜಿನೇಷನ್ ಆಗಿರೋದಕ್ಕೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕೆಲ್ ಕೆಟಲಿಸ್ಟ್. ಹಾಗಾಗಿ ಏನಾಗೋದಿಲ್ಲ, ಟ್ರಾನ್ಸಿಷನ್ ಕಂಪೌಂಡ್ಸ್ ಅಲ್ಲಿ ಇಲ್ಲಿ ಏನಾಗುತ್ತೆ ಹೇಳಿ, ಟ್ರಾನ್ಸಿಷನ್ ಮೆಟಲ್ ಅನ್ನ ಏನ್ ಮಾಡ್ತೀವಿ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಈ ತರ ವೇರಿಯಸ್ ಎಕ್ಸಾಂಪಲ್ಗಳಿದಾವೆ. ಓಕೆ, ಯಾಕೆ ಟ್ರಾನ್ಸಿಷನ್ ಮೆಟಲ್ ಅನ್ನೇ ಚೂಸ್ ಮಾಡ್ತೀವಿ? ಫಸ್ಟ್ ಒನ್, ದ ಟೆಂಡೆನ್ಸಿ ಟು ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಅಂದ್ರೆ ಏನಿರುತ್ತೆ ಹೇಳಿ, ಇದಕ್ಕೆ ಒಂದು ಟೆಂಡೆನ್ಸಿ ಇದೆ. ಯಾವ ಟೆಂಡೆನ್ಸಿ ಇದೆ? ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಅಂದ್ರೆ ಒಂದ್ ಕಡೆ +2 ಇದ್ರೆ ಯಾವಾಗ ಇದು ಇನ್ನೊಂದ್ ಕಡೆ ಹೋಗುತ್ತೋ ಅವಾಗ +4 ಆಗ್ಬೋದು. ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಈಸಿಯಾಗಿ ತಗೊಳುತ್ತೆ. ಈಗ ಯಾವ್ದೋ ಒಂದು ಕಂಪೌಂಡ್ ಇದೆ, Mn ಇದೆ ಅಂತ ಕನ್ಸಿಡರ್ ಮಾಡಿ. +2 ದಿಂದ ಈಸಿಯಾಗಿ +4 ಆಗುತ್ತೆ, +7 ಆಗುತ್ತೆ. ಈ ತರ ಏನಾಗುತ್ತೆ ಹೇಳಿ, ಬೇಗ ಅದರ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಅಂದ್ರೆ ಇಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಳ್ಳುತ್ತೆ ಅಂತ ಅಲ್ವಾ. ಚಾರ್ಜ್ ಏನಾಗುತ್ತೆ ಹೇಳಿ, ಚೇಂಜಸ್ ಆಗುತ್ತೆ, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ ಅಂತ ಈ ಎಲಿಮೆಂಟ್. ಓಕೆನಾ? ಸೊ ಫಸ್ಟ್ ಒನ್ ಏನು? ದ ಟೆಂಡೆನ್ಸಿ ಟು ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಯಾಕೆ? ಬಿಕಾಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಅಲ್ಲಿ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ, ಹಾಗಾಗಿ ಅದು ಇಲೆಕ್ಟ್ರಾನ್ ಅನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳುತ್ತೆ. ಟ್ರಾನ್ಸಿಷನ್ ಮೆಟಲ್ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ದ ರಿಯಾಕ್ಟೆಂಟ್ ಟು ಅಬ್ಸಾರ್ವ್. ಬಿಕಾಸ್ ಆಫ್ ವೇಕೆಂಟ್ ಡಿ ಸಬ್ಶೆಲ್ ಟ್ರಾನ್ಸಿಷನ್ ಮೆಟಲ್ಸ್ ಏನ್ ಮಾಡುತ್ತೆ, ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ಈ ರಿಯಾಕ್ಟೆಂಟ್ ಏನಿರುತ್ತಲ್ಲ ಅದು ಅಬ್ಸಾರ್ಬ್ ಹಾಕೊಳ್ಳಕ್ಕೆ. ಕೆಟಲಿಸ್ಟ್ ಆಗಿ ಯಾಕೆ ಬಳಸ್ತಾರೆ ಹೇಳಿ? ಕೆಟಲಿಸ್ಟ್ ಅಂದ್ರೆ ಏನು? ರಿಯಾಕ್ಷನ್ ಅಲ್ಲಿ ಅದೇನು ಇನ್ವಾಲ್ವ್ ಆಗೋದೇ ಇಲ್ಲ, ಆದ್ರೆ ರಿಯಾಕ್ಟೆಂಟ್ ಸಿಗಿದ್ಯಲ್ಲ ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ ಅಂತ. ಓಕೆ, ದ ಟೆಂಡೆನ್ಸಿ ಟು ಫಾರ್ಮ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ವಿತ್ ರಿಯಾಕ್ಟೆಂಟ್ಸ್. ಅಂದ್ರೆ ರಿಯಾಕ್ಷನ್ ಅಲ್ಲಿ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ಬೇಕು. ಅಂದ್ರೆ ಈಗ ಒಂದು ಎ ಇದೆ ಅಂತ ಕನ್ಸಿಡರ್ ಮಾಡಿ, A + B ಇದೆ, ಇದು C ಆಗಿ ಕನ್ವರ್ಟ್ ಆಗ್ಬೇಕು. ನನಗೆ ಇಲ್ಲೊಂದು AB ಇಂಟರ್ಮೀಡಿಯೇಟ್ ಆಗಿ ಫಾರ್ಮೇಶನ್ ಆಗಕ್ಕೆ, ಅರ್ಥ ಆಯ್ತಾ? ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಫಾರ್ಮೇಶನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, C ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಟೆಂಡೆನ್ಸಿ ಇರೋದಕ್ಕೆ ಏನು, ಟ್ರಾನ್ಸಿಷನ್ ಮೆಟಲ್ ಅನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಇನ್ನೂ ಒಂದಿದೆ, ಏನ್ ಹೇಳಿ? ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಅಂತ ಇದೆ. ಓಕೆ, ವೇಕೆಂಟ್ ಡಿ ಆರ್ಬಿಟಲ್ಸ್ ಇರುತ್ತೆ ಅಂತ ಅಲ್ವಾ. ಕನ್ಸಿಡರ್ ಟೈಟಾನಿಯಂ 22 3d2 4s2 ಅಂತ ಇದೆ ಅಲ್ವಾ. ಸೊ ಡಿ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಅನ್ನ ಇಡಿಸಬಹುದು ಹೇಳಿ ನಾನು? 1 2 3 4 5 1 2. ನೋಡಿ, ಇದು 3 ಏನಾಯ್ತು ಹೇಳಿ? ವೇಕೆಂಟ್ ಆಯ್ತು ಅಂತ, ವೇಕೆಂಟ್ ಡಿ ಸಬ್ಶೆಲ್ ಆಯ್ತು ಅಂತ. ಓಕೆನಾ? ಇನ್ನೊಂದು 4s2 ಹಾಗೆ ಉಳಿತಲ್ವಾ. ಸೊ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್, ಎನಿ 2 ನ ನೀವು ಚೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ 2 ರೀಸನ್ ಅನ್ನ ಬರಿಬಹುದು. ಅರ್ಥ ಆಯ್ತಾ? ಸೊ ಒಂದೊಂದು ರೀಸನ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಓಕೆ, ವಿ ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕ್ಯುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ Cr+3 ಅಂತ ಹೇಳಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ Cr, ಅಟಾಮಿಕ್ ನಂಬರ್ 24. ಅಟಾಮಿಕ್ ನಂಬರ್ ಏನಿರ್ಬೇಕು ಹೇಳಿ? 24 ಅಲ್ವಾ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ಅರ್ಗಾನ್ ಕಾನ್ಫಿಗರೇಷನ್ ಎಷ್ಟು ಹೇಳಿ? 18 ಅಲ್ವಾ. ಸೊ ನಾನು ಏನ್ ತಗೋತೀನಿ ಇಲ್ಲೀಗ
ಕ್ರೋಮಿಯಂ 24. ಓಕೆ, 24 ಮೈನಸ್ 18. ಸೊ ನಂಗೆ ಎಷ್ಟು ಉಳಿತೀಗ ಇಲೆಕ್ಟ್ರಾನ್ ಇಲ್ಲಿ 0.6. ಓಕೆನಾ? ಸೊ ನಾನು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರೀತೀನಿ ಕ್ರೋಮಿಯಂಗೆ 3d4 4s2 ಸರಿನಾ? 3d4 4s2 ಅಂತ ಬರ್ಕೊಳ್ತೀನಿ. ಓಕೆ, 3d4 4s2 ಅಂತ ಬರೀತೀನಿ. ಓಕೆನಾ? ಸೊ ನೆಕ್ಸ್ಟ್ Cr+3 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, Cr+3. Cr+3 ಅಂದ್ರೆ ಎಲ್ಲಿಂದ ಎಲೆಕ್ಟ್ರಾನ್ ಹೋಯ್ತು ಹೇಳಿ ಈಗ 3d ಮತ್ತೆ 4s ಅನ್ನ ಕಂಪೇರ್ ಮಾಡಿದ್ರೆ 3d 3 ಆಯ್ತು ಅಲ್ವಾ? ಸೊ 4s 0 ಆಯ್ತು. ಇಲ್ಲಿಂದ 2 ಎಲೆಕ್ಟ್ರಾನ್, ಇಲ್ಲಿಂದ 1 ಅಲ್ವಾ? ಸೊ mu is equals to root, okay, n into n plus 2, root n into n plus 2, where n is number of unpaired electron. ನಮ್ಗೆ ಗೊತ್ತಿದೆ. ಸೊ root 3 into 3 plus 2, that is root 15 ಅಲ್ವಾ? root 15. ಸೊ ರೂಟ್ 15 ಇದೆ. ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಹೇಳಿ 3.9 ಬೋರ್ ಮ್ಯಾಗ್ನೆಟಾನ್ ಆಗುತ್ತೆ. ಯಾಕೆ ಹೇಳಿ ರೂಟ್ 16 ಅಂದ್ರೆ 4 ಅಲ್ವಾ? ಸೊ ರೂಟ್ 15 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3.9 ಬೋರ್ ಮ್ಯಾಗ್ನೆಟಾನ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ Fe+2 ಅಂತ ಕೇಳಿದ್ದಾರೆ. ಇದನ್ನ ಮಾರ್ಚ್ 2017 ಮತ್ತೆ 16 ಎರಡರಲ್ಲೂ ಕೇಳಿದ್ದಾರೆ. ಓಕೆ, ಸೊ Fe ನ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಒಂದ್ ಕಡೆಯಿಂದ ಬರ್ಕೊಂಡು ಬರ್ತೀನಿ. ಈಗ ಅಟಾಮಿಕ್ ನಂಬರ್ ಎಷ್ಟಿದೆ ಹೇಳಿ 26 ಇದೆ ಅಲ್ವಾ? ಸೊ Fe+2 ಅಂತ ಇದ್ರೆ ಸೊ ಅವಾಗ ಏನಾಯ್ತು ಹೇಳಿ, ಇಲ್ಲೇನಾಯ್ತು ಹೇಳಿ ಆರ್ಗಾನ್. ಓಕೆ, 3d4s ಅನ್ನ ಕನ್ಸಿಡರ್ ಮಾಡಿದೆ ಅಲ್ವಾ? 3d4s 3d6 4s2 ಅಂತ ಆಯ್ತು. Fe+2 ಅಂತ ಆಯ್ತಲ್ವಾ? ಈಗ Fe+2 ದಲ್ಲಿ ಇಲೆಕ್ಟ್ರಾನ್ ಎಲ್ಲಿಂದ ಹೋಗ್ಬೇಕು ಹೇಳಿ, ಇಲ್ಲಿಂದ ಹೋಗ್ಬೇಕು, ಸರಿನಾ? ಸೊ ಏನಾಯ್ತು ಹೇಳಿ ಆರ್ಗಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆರ್ಗಾನ್ 3d6 4s0 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ಈಗ ನಾನು ನೋಡಿ ಈ ತರ ತಗೊಳ್ತೀನಿ. ಈಗ ಡಿ ಸಬ್ ಶೆಲ್ ಅನ್ನು 1 2 3 4 5 ನಿಮ್ಮ ರೆಫರೆನ್ಸಿಗೆ 1 2 3 4 5 ಇಲೆಕ್ಟ್ರಾನ್ ಆಯ್ತು. ಇನ್ನೊಂದು ಇಲೆಕ್ಟ್ರಾನ್ ಎಲ್ಲಿ ಬಂತ ಹೇಳಿ, ಇಲ್ಲಿ ಬಂತು. ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಾಯ್ತು ಹೇಳಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಬಂತು. ಓಕೆನಾ? ಸೊ 4 ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ. ನಾನೇನ್ ಮಾಡ್ತೀನಿ ಹೇಳಿ ಈಗ ಮತ್ತೆ ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್ mu is equals to root n into n plus 2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 4 into 4 plus 2, that is root 24. ಸೊ ಇಲ್ಲೇನು 4.89 ಬೋರ್ ಮ್ಯಾಗ್ನೆಟಾನ್ ಅಪ್ರಾಕ್ಸಿಮೇಟ್ಲಿ. ಯಾಕೆಂದ್ರೆ ರೂಟ್ 25 ಅಂದ್ರೆ 5 ಅಲ್ವಾ? ಸೊ ಅದರ ನಿಯರ್ 4.89 ಬೋರ್ ಮ್ಯಾಗ್ನೆಟಾನ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ನಾನು ಹೇಳಿದ್ದೆ ಅಲ್ವಾ ಸ್ಟಾರ್ಟಿಂಗ್ಗೆ, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆಯಲ್ಲ, ಇದರನ್ನ ಸಾಲ್ವ್ ಮಾಡಕ್ಕೆ ನಿಮ್ಗೆ ಕೇಳ್ತಾರೆ. ಅಂದ್ರೆ ರಿಪೀಟ್ ಆಗಿ ಕ್ವಶನ್ಸ್ ಬರ್ತಾ ಇದಾವೆ ಅಂತ. ವೈ scandium+3 salts are colorless, Cr+3 are colored ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ಕನ್ಸಿಡರ್ ಮಾಡ್ತೀನಿ ನಾನು ಸ್ಕ್ಯಾಂಡಿಯಂ ಅಂತ ಕನ್ಸಿಡರ್ ಮಾಡ್ತೀನಿ. ಸ್ಕ್ಯಾಂಡಿಯಂಗೆ ಅಟಾಮಿಕ್ ನಂಬರ್ ಎಷ್ಟು ಹೇಳಿ 21 ಅಲ್ವಾ?
ಸೊ ಸ್ಕ್ಯಾಂಡಿಯಂಗೆ ಅಟಾಮಿಕ್ ನಂಬರ್ 21, 3D1 4s2 ಅಲ್ವಾ? ಈ ಸ್ಕ್ಯಾಂಡಿಯಂ ಪ್ಲಸ್ 3 ಆಗ್ಬೇಕು ಅಂದ್ರೆ ಏನಾಗ್ಬೇಕು ಹೇಳಿ? 3D 0 4s 0. ಸೊ ಇಲ್ಲಿ ಸ್ಕ್ಯಾಂಡಿಯಂಗೆ ಅನ್ಪೇರ್ಡ್ ಇಲೆಕ್ಟ್ರಾನ್ ಇಲ್ಲ ಅಲ್ವಾ? ಕನ್ಸಿಡರ್ ಕ್ರೋಮಿಯಂ, ದಟ್ ಈಸ್ 24. ಓಕೆ, 24 ಇದ್ದಾಗ ಹೆಂಗ್ ಬಂತ ಹೇಳಿ? 3D4 4s2 ಬಂತು ಅಂತ ನೋಡಿದ್ವಿ ಅಲ್ವಾ? ಸೊ ಈಗ Cr+3 ಅಂತಾದ್ರೆ ಏನಾಯ್ತು ಹೇಳಿ? ಈಗ Cr+3 ಅಂದ್ರೆ 3D ಏನಾಯ್ತು? 3D 3 ಆಯ್ತು, 4s 0. ಸೊ ಇಲ್ಲಿ ಡಿ ಯಲ್ಲಿ 3 ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ ಅಂತ ಅಲ್ವಾ? ಅಂದ್ರೆ 1 2 3 3 ಅನ್ಪೇರ್ಡ್ ಇಲೆಕ್ಟ್ರಾನ್ ಇದಾವೆ ಅಂತ ಅರ್ಥ. ಈ ಅನ್ಪೇರ್ಡ್ ಇಲೆಕ್ಟ್ರಾನ್ ಯಾವತ್ ಇದೆಯೋ ದಟ್ ಸಬ್ಸ್ಟೆನ್ಸ್ ಈಸ್ ಕಲರ್ಡ್ ಆಗಿರುತ್ತೆ ಆ ಸಬ್ಸ್ಟೆನ್ಸ್. ಯಾವಾಗ ಅನ್ಪೇರ್ಡ್ ಇಲೆಕ್ಟ್ರಾನ್ ಇಲ್ವೋ ಅಂತ ಸಬ್ಸ್ಟೆನ್ಸ್ ಏನಾಗಿರುತ್ತೆ, ಅವ್ರ ಎಲಿಮೆಂಟ್ ಏನಿರುತ್ತೆ ಅಲ್ಲ ಅದು ಕಲರ್ಲೆಸ್ ಆಗಿರುತ್ತೆ ಅಂತ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಇನ್ ಡಿ ಆರ್ಬಿಟಲ್ ಆರ್ ಡಿ ಸಬ್ಶೆಲ್ ಅಲ್ಲಿ ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ. ಹಾಗಾಗಿ Cr+3 ಈಸ್ colored. Okay, but scandium+3 do not have any unpaired electron in 3D orbital. 3D orbital ಅಲ್ಲಿ unpaired electron ಇಲ್ಲ. Hence, due to DD transition ಆಗೋದಕ್ಕೆ ಇನ್ನು Cr+3 the color compound ಆಗಿರುತ್ತೆ ಅಲ್ವಾ? Due to absence of DD transition, scandium is colorless. ಅರ್ಥ ಆಗ್ತಿದ್ಯಾ? ಈ ತರ ರೀಸನ್ಸ್ ಅನ್ನು ಕೇಳ್ಬೋದು. ಇದನ್ನ ಮಾರ್ಚ್ 2019 ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಓಕೆ, ಗಿವ್ ಎನಿ 2 ರೀಸನ್ಸ್ ಫಾರ್ ದ ಫಾರ್ಮೇಶನ್ ಆಫ್ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಂಪೌಂಡ್ ಬೈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಜೂನ್ 2018ರಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ನೋಡೋಣ ಯಾವ್ಯಾವ್ದು ಅಂತ. ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದರ್ ಅಯೋನ್ಸ್ strong tendency to form complexes because of these 3 reasons. ಯಾವ್ಯಾವುದು? Small size, first one. Higher ionic charges, availability of vacant orbital, okay, vacant d orbital of suitable energy where electron donated by the ligands can accommodated ಅಂತ ಇದೆ. ಓಕೆ, ಒಂದು ಸ್ಮಾಲ್ ಸೈಜ್ ಇರುತ್ತೆ ಅಂತ. ಯಾಕೆ ಸ್ಮಾಲ್ ಸೈಜ್ ಇರುತ್ತೆ ಟ್ರಾನ್ಸಿಷನ್ ಮೆಟಲ್ ಅಲ್ಲಿ? ಯಾಕೆ ಅಂದ್ರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಏನ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದೆಯಲ್ಲ ಇದು ಜಾಸ್ತಿ ಇರುತ್ತೆ ಅಂತ. ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನ್ ಹೇಳಿ? ಯಾವಾಗ ಇಲೆಕ್ಟ್ರಾನ್ ಅನ್ನ ಒಂದೊಂದೇ ಡೊನೇಟ್ ಮಾಡ್ಕೊಂಡು ಹೋಗುತ್ತಲ್ಲ, ಈ ಇಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡಿದಾಗ ಒಳಗಡೆ ಇರೋ ಪ್ರೋಟಾನ್ ಏನಿದೆಯಲ್ಲ ಇದು ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ಪ್ರೋಟಾನ್ ಜಾಸ್ತಿ ಆಯ್ತಲ್ಲ ಒಳಗಡೆ, ಅವಾಗ ಈ ಅಟಾಮ್ಸ್ ಏನಿರುತ್ತಲ್ಲ ಈ ಅಟಾಮ್ ಅಲ್ಲಿರೋ ಉಳಿದಿದ್ದ ಇಲೆಕ್ಟ್ರಾನ್ ಅನ್ನ ಪುಲ್ ಮಾಡ್ಕೊಳ್ಳುತ್ತೆ ತನ್ನ ಕಡೆ. ಹೀಗೆ ಪುಲ್ ಮಾಡ್ಕೊಂಡಾಗ ಅಟಾಮಿಕ್ ರೇಡಿಯೈ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಂದ್ರೆ ಅದರ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ, ಇನ್ನೊಂದು ಏನಂದ್ರೆ ಪುವರ್ ಶೀಲ್ಡಿಂಗ್ ಇಫೆಕ್ಟ್. ಈಗ ಈ ಇಲೆಕ್ಟ್ರಾನ್ ಇಲ್ಲಿ ಏನ್ ಎಸ್ ಮತ್ತೆ ಪಿ ಡಿ ಇಲ್ಲಿ ಏನ್ ಶೀಲ್ಡಿಂಗ್ ಆಗ್ಬೇಕಿತ್ತಲ್ಲ, ಈ 4f ಮತ್ತೆ 5f ಗಳಲ್ಲೆಲ್ಲ ಏನಾಗುತ್ತೆ? ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇರುತ್ತೆ. ಶೀಲ್ಡಿಂಗ್ ಇಫೆಕ್ಟ್ ಅಷ್ಟು ಹೈ ಇರೋದಿಲ್ಲ. ಶೀಲ್ಡಿಂಗ್ ಇಫೆಕ್ಟ್ ಹೈ ಇಲ್ಲದೆ ಇರುವಾಗ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಾಮಿನೇಟಿಂಗ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ? ಸೈಜು ಸ್ಮಾಲ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಹೈಯರ್ ಅಯಾನಿಕ್ ಚಾರ್ಜಸ್ ಏನಿರುತ್ತೆ ಹೇಳಿ? ಹೈಯರ್ ಇರುತ್ತೆ ಅಂತ. ಯಾವಾಗ ಅಯಾನಿಕ್ ಚಾರ್ಜಸ್ ಹೈ ಇರುತ್ತೋ ಅವಾಗ ಲಿಗ್ಯಾಂಡ್ಸ್ ಅಥವಾ ಏನೋ ಅದರ್ ಅಯಾನ್ಸ್ ಆನಯಾನ್ಸ್ ಇರುತ್ತಲ್ಲ ಅವು ಅಟ್ರಾಕ್ಟ್ ಆಗ್ತವೆ. ಅಂದ್ರೆ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ ಅವ್ರ ಜೊತೆ ಬಾಂಡ್ ಮಾಡ್ಕೊಳಕ್ಕೆ ಈಸಿಯಾಗಿ ಅವೈಲಬಿಲಿಟಿ ಇದೆಯಲ್ಲ. ಹಾಗಾಗಿ ಏನ್ ಮಾಡುತ್ತೆ? ಈಗ ನನ್ನ ಹತ್ರ ಹೈಯರ್ ಅಯಾನಿಕ್ ಚಾರ್ಜಸ್ ಇದೆ. ಓಕೆ, ಸೊ ನನ್ನ ಜೊತೆಗಿರೋರು ಯಾರಿದ್ದಾರೆ ಅವ್ರು ಏನ್ ಮಾಡ್ತಾರೆ ಹೇಳಿ? ಓಕೆ, ನಾನು ಈಸಿಯಾಗಿ ಅವರ ಜೊತೆಗೆ ಬಾಂಡಿಂಗ್ ಮಾಡ್ಕೊಳ್ತೀನಿ ಅದರ್ ಕಂಪೌಂಡ್ಗಿಂತ ಅಂತ ಆದಾಗ ಅವ್ರು ನನ್ನ ಜೊತೆ ಬಾಂಡಿಂಗ್ ಮಾಡ್ಕೊಳ್ತಾರೆ ಅಂತ ಅರ್ಥ. ಈಗ ನಾನು ಈಸಿಯಾಗಿ ಅವೈಲಬಲ್ ಇದ್ದೀನಿ, ಕಂಫರ್ಟೇಬಲ್ ಇದ್ದೀನಿ, ಅವಾಗ ನನ್ನ ಜೊತೆಗೆ ಏನ್ ಮಾಡ್ತಾರೆ ಹೇಳಿ? ಬಾಂಡಿಂಗ್ ಮಾಡ್ಕೊಳ್ತಾರೆ. ಅಂದ್ರೆ ವೇಕೆಂಟ್ ಡಿ ಆರ್ಬಿಟಲ್ಸ್ ಇದಾವೆ ಅಂತ. ಡಿ ಆರ್ಬಿಟಲ್ ಇನ್ನಷ್ಟು ವೇಕೆಂಟ್ ಇದೆ, ಅಲ್ಲಿ ಲಿಗ್ಯಾಂಡ್ ಏನ್ ಮಾಡುತ್ತೆ ಹೇಳಿ? ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ಕೊಬಿಡುತ್ತೆ. ಈ ಇಲೆಕ್ಟ್ರಾನ್ ಅನ್ನ ಯಾವತ್ತು ಡೊನೇಟ್ ಮಾಡುತ್ತೋ, ಡೊನೇಟ್ ಮಾಡಿದ್ಮೇಲೆ
ಲಿಗ್ಯಾಂಡ್ ಮತ್ತೆ ಏನು ಮೆಟಲ್ ಇದೆಯಲ್ಲ ಅವೆರಡೂ ಸೇರಿ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಈ ಡಿ ಆರ್ಬಿಟಲ್ ಏನಾಗುತ್ತೆ, ಸುಟಬಲ್ ಎನರ್ಜಿ ಡಿ ಆರ್ಬಿಟಲ್ದು ಎಲ್ಲ ಡಿ ಸಬ್ಶೆಲ್ಸ್ ಇದೆಯಲ್ಲ, ಏನು ಡಿ ಎಕ್ಸ್ ವೈ ಇದೆ, ಓಕೆ, ಡಿ ಎಕ್ಸ್ ವೈ, ಡಿ ವೈ ಝಡ್, ಡಿ ಝಡ್ ಎಕ್ಸ್, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಓಕೆ, ಡಿ ಝಡ್ ಸ್ಕ್ವೇರ್, ಇವೆಲ್ಲ ಏನಿದೆಯಲ್ಲ ಈ ಎಲ್ಲವೂ ಸೇಮ್ ಎನರ್ಜಿ ಅವ್ರ ಸುಟೇಬಲ್ ಎನರ್ಜಿ ಯಾರಿಗೆ, ಲಿಗ್ಯಾಂಡ್ಗೆ. ಲಿಗ್ಯಾಂಡ್ ಜೊತೆಗೆ ಬಾಂಡ್ ಆಗಕ್ಕೆ ಡಿಜೆನರೇಟ್ ಆಗಿ ಸುಟೇಬಲ್ ಎನರ್ಜಿ ಇರುತ್ತೆ ಇವಕ್ಕೆ. ಹಾಗಾಗಿ ಏನ್ ಮಾಡ್ತೇವೆ ಹೇಳಿ, ಈಸಿಯಾಗಿ ಬಾಂಡ್ ಫಾರ್ಮೇಶನ್ ಆಗುತ್ತೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಜೊತೆಗೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳಿದ್ದಾರೆ. ಏನ್ ಫಾರ್ಮುಲಾ? ಓಕೆ, mu is equals to root n into n plus 2. ಓಕೆನಾ? ಇದಕ್ಕೆ 1 ಮಾರ್ಕ್ ಇರುತ್ತೆ. ಇದಕ್ಕೆ ಫಾರ್ಮುಲಾ ಬರೀತಾರೆ. mu is equals to root n into n plus 2 bm. ಅದರ ಏನು, mu is equals to n into n plus 2 ಬೋರ್ ಮ್ಯಾಗ್ನೆಟಾನ್ ಅಲ್ಲಿ ಇರುತ್ತೆ ಅದು ಅಲ್ವಾ. ಸೊ ಇದಕ್ಕೆ 1 ಮಾರ್ಕ್. ಓಕೆ, ನೆಕ್ಸ್ಟ್ ವ್ಯಾರ್, ಇಲ್ಲಿ ಎನ್ ಅಂದ್ರೆ ಏನು ಅಂತ ಒಂದು ಕ್ವಶನ್ ನಂಗೆ. ಸೊ ವ್ಯಾರ್ ಎನ್ ಈಸ್ ನಂಬರ್ ಆಫ್ unpaired electron in d subshell. Okay, so number of unpaired electron in d subshell. Okay, ಇದನ್ನ ಎಲ್ಲಿ ಕೇಳಿದ್ದಾರೆ ಹೇಳಿ, ಜೂನ್ 2017 ಮತ್ತು 16 ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆನಾ? ಸೊ ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ CO+2. ನೋಡ್ತಾ ಇದ್ದೀರಾ ಅಲ್ವಾ, ಮೇಜರ್ ಆಗಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನೇ ಕೇಳ್ತಿದ್ದಾರೆ. ಓಕೆ, ನಾನೀಗ ಕನ್ಸಿಡರ್ ಮಾಡ್ತೀನಿ ಕೋಬಾಲ್ಟ್. ಓಕೆ, ಅಟಾಮಿಕ್ ನಂಬರ್ 27. ಓಕೆ, 3D ಮತ್ತೆ 4S ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, 3D 7 4S2 ಅಲ್ವಾ. ಅರ್ಗಾನ್ 3D 7 4S2 CO+2 ಅಂದಾಗ ಯಾವೆರಡು ಇಲೆಕ್ಟ್ರಾನ್ ರಿಮೂವ್ ಆಯ್ತು ಹೇಳಿ, 4S ಅಲ್ಲಿರೋ ಎಲೆಕ್ಟ್ರಾನ್ ರಿಮೂವ್ ಆಯ್ತು. ಅದರದ್ದು ಕಾನ್ಫಿಗರೇಷನ್ ಏನಿರುತ್ತೆ, ಅರ್ಗಾನ್ 3D 7 4S0. ಓಕೆ, ಈಗ ನಾನು ಈ ತರ ಡೈಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ತೀನಿ. ನೀವು ಎಕ್ಸಾಮ್ ಅಲ್ಲಿ ಮಾಡ್ಲೇಬೇಕು ಅಂತಿಲ್ಲ, ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಅಂತ ಈ ತರ ಮಾಡ್ಕೊಳ್ತಾ ಇದ್ದೀನಿ. ಓಕೆ, 1 2 3 4 5 6 7. ಓಕೆನಾ? ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಆಯ್ತು ಹೇಳಿ, 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಆಯ್ತು. ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ಕಂಡುಹಿಡಿಯಕ್ಕೇನು, mu is equals to root n into n plus 2 ಅಲ್ವಾ. n into n plus 2, 3 into 3 plus 2 ಬೋರ್ ಮ್ಯಾಗ್ನೆಟಾನ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. is equals to 15 root 15 bm or 3.9 ಬೋರ್ ಮ್ಯಾಗ್ನೆಟಾನ್ ಅಂತ. ಓಕೆ, ಯೂನಿಟ್ ಏನಾಗಿರುತ್ತೆ ಹೇಳಿ, ಬೋರ್ ಮ್ಯಾಗ್ನೆಟಾನ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ ನಾನು. ಓಕೆನಾ? ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನೀವು ಈ ಕೋಬಾಲ್ಟ್ ಕಾನ್ಫಿಗರೇಷನ್ ಏನ್ ಬರೀತಿರಲ್ಲ, ಇದಕ್ಕೆ 1 ಮಾರ್ಕ್, ಫಾರ್ಮುಲಾ ಹಾಕಿ ಎಲ್ಲ ಫೈಂಡ್ ಔಟ್ ಮಾಡಿದ್ದಕ್ಕೆ 1 ಮಾರ್ಕ್. ಓಕೆ, ಟೋಟಲ್ 2 ಮಾರ್ಕ್ಸ್. ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Mn+2. ಇದನ್ನು ಜೂನ್ 15 ಅಲ್ಲಿ ಕೇಳಿದ್ದಾರೆ. ಓಕೆನಾ? ಸೊ Mn ಮ್ಯಾಂಗನೀಸ್ದು ಅಟಾಮಿಕ್ ನಂಬರ್ ಎಷ್ಟು, 25. ಸೊ ಅಟಾಮಿಕ್ ನಂಬರು 25. ಅರ್ಗಾನ್
3D ಮತ್ತೆ 4s ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟಾಯ್ತು ಹೇಳಿ? 4s2 ಅಲ್ವಾ? 4s2 ಅಲ್ಲಿಗೆ ಎಷ್ಟಾಯ್ತು? -18 ಅಂತ ಮಾಡ್ಕೊಳ್ಬಹುದು, ನಿಮ್ಗೆ ಈಸಿ ಆಗುತ್ತೆ. ಸೊ 0 7 3D 5 ಟೋಟಲ್ ಏನಾಯ್ತು? 5 + 2 7 ಆಯ್ತಲ್ವಾ? ಸೊ ಈಗ mn+2 ದಲ್ಲಿ ಏನಾಗುತ್ತೆ ಅಂತ, ಈ mn+2 ದಲ್ಲಿ ಏನಾಗುತ್ತೆ? ಅರ್ಗಾನ್ 3D 5 4s 0. ಅರ್ಥ ಆಯ್ತಾ? 4s 0. ಸೊ μ is equals to √n into n+2 is equals to root into 5 into 5 plus 2 is equals to √35 ಅಲ್ವಾ? √35 ಬಂತಲ್ವಾ ನಂಗೆ? √35 ಗೆ ನಿಯರ್ ಬೈ ಯಾವುದು? √36 ಅಂದ್ರೆ 6. ಸೊ 5.9 ಬೋರ್ ಮ್ಯಾಗ್ನೆಟಾನ್. ಓಕೆ, 5.9 ಬೋರ್ ಮ್ಯಾಗ್ನೆಟಾನ್. ಅರ್ಥ ಆಗ್ತಿದ್ಯಾ? ಬರ್ದ್ಬಿಡಿ ಇಲ್ಲಿ, ವೇರ್ n is number of unpaired electron. ನೀವು ಎಕ್ಸಾಮ್ ಅಲ್ಲಿ ಬರೆಯುವಾಗ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್. ಗೊತ್ತಾಗ್ತಿದ್ಯಾ? 3D 5 ಅಂದ್ರೆ 5 ಸಬ್ಶೆಲ್ ಗಳಲ್ಲಿ ಒಂದೊಂದು ಇಲೆಕ್ಟ್ರಾನ್ ಇರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್? ರೈಟ್ ಎನಿ ಒನ್ ಆಫ್ ದೇರ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕರೆದಿದ್ದಾರೆ. ಎಲ್ಲಿ? ಮಾರ್ಚ್ 2019 ಅಲ್ಲಿ ಮತ್ತೆ PU ಬೋರ್ಡ್ ಅಲ್ಲಿ ಈ ಕ್ವಶನ್ ಫ್ರೇಮ್ ಆಗಿದೆ. ಓಕೆ, ಸೊ ಕಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ when small atoms, ಸಣ್ಣ atoms like hydrogen, carbon, nitrogen are trapped inside the crystal lattice. ಈಗ ನನ್ನ ಹತ್ರ ಒಂದು ಕ್ರಿಸ್ಟಲ್ ಲ್ಯಾಟೈಸ್ ಇದೆ. ಓಕೆ, ಈ ತರ ಕ್ರಿಸ್ಟಲ್ ಲ್ಯಾಟೈಸ್ ಇರುತ್ತೆ 3D ಸ್ಟ್ರಕ್ಚರ್ ಅಲ್ಲಿ. ಓಕೆ, ಈ ಕ್ರಿಸ್ಟಲ್ ಲ್ಯಾಟೈಸ್ ಮಧ್ಯೆ ಸ್ಮಾಲ್ ಓಕೆನಾ, ಸ್ಮಾಲ್ ಏನಾಗಿರುತ್ತೆ? ಆಟಮ್ಸ್. ಯಾವ್ಯಾವ ಆಟಮ್ಸ್ ಇರ್ಬೋದು? ಕಾರ್ಬನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು. ಇವು ಇನ್ಸೈಡ್ ಅಲ್ಲಿ ಟ್ರ್ಯಾಪ್ ಆಗಿದ್ರೆ ದ್ಯಾಟ್ ಕಂಪೌಂಡ್ ಆರ್ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್. ಓಕೆ, ಯಾವಾಗ ಈ ತರ ಟ್ರ್ಯಾಪ್ ಆಗಿರುತ್ತಲ್ಲ ಯಾವ್ದಾದ್ರು ಒಂದು ಎಲಿಮೆಂಟ್ ಅಲ್ಲಿ, ಈಗ ಪ್ಯೂರ್ ಮೆಟಲ್ ಅಥವಾ ಎಲಿಮೆಂಟ್ ಅಲ್ಲಿ, ಈಗ ಐರನ್ ಅಲ್ಲಿ ಏನ್ ಆಗಿರುತ್ತೆ ಹೇಳಿ ಟ್ರ್ಯಾಪ್? ಕಾರ್ಬನ್ ಟ್ರ್ಯಾಪ್ ಆಗಿದ್ರೆ ಅದನ್ನೇ ನಾನೇನಂತ ಕರಿತೀನಿ? ಸ್ಟೀಲ್ ಅಂತ ಕರಿತೀನಿ. ನೋಡಿ, ನಾರ್ಮಲ್ ಏನ್ ಐರನ್ ಇದೆಯಲ್ಲ ಅದಕ್ಕೆ ತುಕ್ಕು ಹಿಡಿಯುತ್ತೆ. ದಟ್ ಅಂಡರ್ಗೋ ಏನಾಗುತ್ತೆ ಹೇಳಿ? ಕರೋಷನ್ ಅಲ್ವಾ? ಕರೋಷನ್ ಆಗುತ್ತೆ, ಅದಕ್ಕೆ ತುಕ್ಕು ಹಿಡಿಯುತ್ತೆ. ಬಟ್ ಸ್ಟೀಲ್ ಅಲ್ಲಿ ಆಗುತ್ತಾ ಹಂಗೆ? ಇಲ್ಲ. ನಾರ್ಮಲ್ ಐರನ್ ಏನಿದೆಯಲ್ಲ ಅದಕ್ಕಿಂತ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಯಾರಿಗಿರುತ್ತೆ ಹೇಳಿ? ಸ್ಟೀಲ್ಗಿದೆ. ಮತ್ತೆ ಶೆಲ್ಫ್ ಲೈಫ್ ಯಾರಿಗೆ ಜಾಸ್ತಿ ಇದೆ? ಸ್ಟೀಲ್ಗಿದೆ. ಹಾರ್ಡ್ ಯಾರು? ಸ್ಟೀಲ್. ಅಂದ್ರೆ ನಾರ್ಮಲ್ ಏನ್ ಆ ಮೆಟಲ್ದು ಕ್ಯಾರೆಕ್ಟರಿಸ್ಟಿಕ್ ಇದೆಯಲ್ಲ ಅದು ಅಲ್ಟ್ರಾ ಆಗುತ್ತೆ ಅಂತ ಅರ್ಥ ಆಯ್ತಲ್ವಾ? ಸೊ ಹೈಯರ್ ಮೆಲ್ಟಿಂಗ್ ಮತ್ತೆ ಹೈಯರ್ ದೆನ್ ದೋಸ್ ಆಫ್ ಪ್ಯೂರ್ ಮೆಟಲ್. ಪ್ಯೂರ್ ಮೆಟಲ್ಗಿಂತ ಮೆಟಲ್ ಇದು ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಏನಿದೆಯಲ್ಲ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ. ವೆರಿ ಹಾರ್ಡ್ ಇರುತ್ತೆ. ರಿಟೈನ್ಸ್ ಮೆಟಾಲಿಕ್ ಕಂಡಕ್ಟಿವಿಟಿನು ರಿಟೈನ್ ಮಾಡುತ್ತೆ. ಕೆಮಿಕಲಿ ಇನರ್ಟ್ ಆಗಿರುತ್ತೆ. ಈಗ ಐರನ್ ಮತ್ತೆ ಸ್ಟೀಲ್ ಅನ್ನ ಕಂಪೇರ್ ಮಾಡಿದ್ರೆ ಐರನ್ ಮೋರ್ ರಿಯಾಕ್ಟಿವ್ ದೆನ್ ಸ್ಟೀಲ್ ಅಲ್ವಾ? ಸೊ ಈ ಐರನ್ ಏನ್ ಮಾಡುತ್ತೆ? ಅಟ್ಮಾಸ್ಫಿಯರ್ ಇರೋ ಆಕ್ಸಿಜನ್ ಜೊತೆಗೆಲ್ಲ ರಿಯಾಕ್ಟ್ ಮಾಡ್ಬಿಡುತ್ತೆ ಐರನ್ ಆಕ್ಸೈಡ್ ಕೊಡಕ್ಕೆ. ಸ್ಟೀಲ್ ಹಂಗ್ ಮಾಡುತ್ತಾ? ಇಲ್ಲ ಅಲ್ವಾ? ಸೊ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಅಲ್ಲಿ ಅಂತ. ಓಕೆ, ನೋಡಿ ಇದೊಂದು ಪಿಕ್ಚರ್ಲಿ ಟ್ರಾಪ್ಡ್ ಆಟಮ್ಸ್. ದಿಸ್ ಟ್ರಾಪ್ಡ್ ಆಟಮ್ಸ್ ಮೇ ಬಿ ಹೈಡ್ರೋಜನ್, ಕಾರ್ಬನ್ ಆರ್ ನೈಟ್ರೋಜನ್. ಇದು ಇಂಟರ್ಸ್ಟಿಷಿಯಲ್ ವಾಯ್ಡ್ಸ್ ಅಂತ ಹೇಳಿದೀವಿ. ಅಂದ್ರೆ ಈ ಜಾಗ ಇಂಟರ್ಸ್ಟಿಷಿಯಲ್ ವಾಯ್ಡ್ಸ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಈ ಒಳಗಡೆ ಏನು ವಾಯ್ಡ್ಸ್ ಇರುತ್ತೆ, ಈ ಜಾಗ ಇರುತ್ತೆ, ಇಲ್ಲಿ ಆಟಮ್ಸ್ ಟ್ರಾಪ್ ಆಗಿರುತ್ತೆ ಅಂತ. ಓಕೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಇದೆ. ಓಕೆನಾ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಗೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಅಂತ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದ್ವಿ. ಯಾಕೆ ಅಂತ ನೋಡೋಣ. ಯಾಕೆ ಅಂದ್ರೆ ನೋಡಿ, ಈಗ NS ಮತ್ತೆ N-1 D ಸಬ್ ಶೆಲ್ ಇರುತ್ತೆ ಅಂತ ಅಲ್ವಾ? ಈಗ ನೋಡಿ,
3D ಮತ್ತೆ 4s ಎರಡಿರುತ್ತೆ. ಈಗ ನಾವು +4 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತಂದ್ರೆ 4s to 3D2 ಅಂದ್ರೆ ಇಲೆಕ್ಟ್ರಾನು 4s ಇಂದನೂ ಹೋಗ್ತಿದೆ 3D ಇಂದನೂ ಹೋಗ್ತಿದೆ ಇಲೆಕ್ಟ್ರಾನ್ ಅಲ್ವಾ. ಅಂದ್ರೆ ಮೀನಿಂಗ್ ಏನಾಯ್ತು, NS ಮತ್ತೆ N-1D ಸಬ್ಶೆಲ್ ಹ್ಯಾವಿಂಗ್ ಆಲ್ಮೋಸ್ಟ್ ಸೇಮ್ ಎನರ್ಜಿ. ಆ ಸೇಮ್ ಎನರ್ಜಿ ಇರೋದಕ್ಕೆ ಇಲೆಕ್ಟ್ರಾನ್ ಅನ್ನ ಈಸಿಯಾಗಿ ಏನ್ ಮಾಡ್ತಿದೆ ಹೇಳಿ, ಕೊಡ್ತಾ ಇದೆ ಅದು. ಓಕೆ, ಬೋತ್ NS ಮತ್ತೆ N-1D ಇಲೆಕ್ಟ್ರಾನ್ ಇನ್ವಾಲ್ವಿಂಗ್ ಇನ್ ಬಾಂಡಿಂಗ್. ಇವು ಎರಡೂ ಏನ್ ಮಾಡ್ತವೆ ಹೇಳಿ, ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. ಏನು, ಅದರ್ ಎಲಿಮೆಂಟ್ ಜೊತೆಗೆ ಬಾಂಡಿಂಗ್ ಅಲ್ಲೂ ಇನ್ವಾಲ್ವ್ ಆಗ್ತವೆ. ಎರಡಕ್ಕೂ ಸೇಮ್ ಎನರ್ಜಿ ಇರೋದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಓಕೆ, ಒಂದೊಂದು ರೀಸನ್ಗೂ ಒಂದೊಂದು ಮಾರ್ಕ್, ಇದಕ್ಕೊಂದು ಮಾರ್ಕು ಇದಕ್ಕೊಂದು ಮಾರ್ಕ್. ಓಕೆನಾ. ನೆಕ್ಸ್ಟ್, Cu is colored but Zn ions are colorless. Give reason. Okay, ನೋಡಿ, ಕಾಪರ್ +2 ಅಯಾನು ಕಲರು Zn +2 ಕಲರ್ಲೆಸ್ ಅಂತ ಇದೆ. ಕಾಪರ್ದು ಅಟಾಮಿಕ್ ನಂಬರ್ 29, 3D10 4s1 ಅಲ್ವಾ. ಸೊ ಯಾವಾಗ Cu +2 ಆಯ್ತು, ಕಾನ್ಫಿಗರೇಷನ್ ಏನಾಯ್ತು ಹೇಳಿ, 3D9 4s0. ಓಕೆ, ಈಗ ನಾನು ಜಿಂಕ್ ಅನ್ನ ಕನ್ಸಿಡರ್ ಮಾಡ್ತೀನಿ. Zn ದಟ್ ಈಸ್ 30, 3D10 4s2. ಓಕೆನಾ. Cu ಈಗ ನಾನು ಏನ್ ಮಾಡ್ಕೊಳ್ತೀನಿ ಹೇಳಿ, Zn ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆ, Zn 3D10 4s0, Zn +2 ಅಂತ ಇದ್ದಾಗ. ಸೊ Zn +2 ಸಾಲ್ಟ್ಸ್ ಅಲ್ಲಿ ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆಲ್ಲಾನು ಫುಲ್ ಆಗ್ಬಿಟ್ಟಿದೆ. Cu +2 ದಲ್ಲಿ ಏನಿದೆ ಹೇಳಿ, ಎಷ್ಟು ಇಲೆಕ್ಟ್ರಾನ್ ಇದೆ ಅನ್ಪೇರ್ಡ್? 1 ಇಲೆಕ್ಟ್ರಾನ್ ಇದೆ ಅಲ್ವಾ. 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ ಅಂತ. ಓಕೆ, ಸೊ 1 ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ. ದಟ್ಸ್ ವೈ Cu +2 ಆರ್ ಕಲರ್ಡ್. And due to the presence of unpaired electron, Zn +2 salts are colored due to the absence of unpaired electron. Okay. Next, why do transition elements exhibit higher enthalpy of atomization? Students, what is enthalpy of atomization? The energy, simple language ಅಲ್ಲಿ ಹೇಳ್ತೀನಿ, the energy required to break bond between two atoms in metallic bonding or interatomic ಬಾಂಡಿಂಗ್. ಅಟಾಮ್ ಮಧ್ಯೆ ಏನ್ ಬಾಂಡಿಂಗ್ ಇದೆಯಲ್ಲ, ಆ ಬಾಂಡ್ ಅನ್ನ ಬ್ರೇಕ್ ಮಾಡಕ್ಕೆ ಎಷ್ಟು ಎನರ್ಜಿ ಬೇಕು ಅಲ್ವಾ, ಎಷ್ಟು ಎನರ್ಜಿ ಬೇಕೋ ಅದನ್ನ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ ಲಾರ್ಜ್ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಜಾಸ್ತಿ ಇರುತ್ತೆ ಇನ್ ದರ್ ಅಟೋಮ್ಸ್. ಆ ಅಟಾಮ್ಸ್ ಅಲ್ಲಿ ಇರೋದಕ್ಕೆ ದೇ ಸ್ಟ್ರಾಂಗರ್ ಇಂಟರ್ ಅಟಾಮಿಕ್ ಇಂಟರಾಕ್ಷನ್, ಅವ್ರ ಮಧ್ಯೆ ಏನಿರುತ್ತೆ ಇಂಟರ್ ಅಟಾಮಿಕ್ ಇಂಟರಾಕ್ಷನ್ ಏನಿದೆಯಲ್ಲ, ಇಟ್ ಇಸ್ ವೆರಿ ಹೈ. ಹೆನ್ಸ್ ಬಾಂಡಿಂಗ್ ಏನಿರುತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಈಗ ಆಟಮ್ ಮಧ್ಯದ ಬಾಂಡಿಂಗ್ ಏನಿದೆಯಲ್ಲ ಇದು ಸ್ಟ್ರಾಂಗ್ ಇರುತ್ತೆ. ಅವರನ್ನ ಬ್ರೇಕ್ ಮಾಡಕ್ಕೆ ಆಟಮ್ಸ್ ರಿಸಲ್ಟಿಂಗ್ ಹೈಯರ್ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಬೇಕು. ಓಕೆ, ಹೈಯರ್ ಎಂಥಾಲ್ಪಿ ಆಫ್ ಅಟೋಮೈಸೇಷನ್. ಓಕೆ, ಸೊ ನಾವ್ ಏನೇನನ್ನ ಡಿಸ್ಕಸ್ ಮಾಡಿದ್ವಿ ಹೇಳಿ. ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ crystals of potassium permanganate is heated to give to 530 K. Okay, oxygen O2 ಸಿಗುತ್ತೆ. ಇನ್ನೊಂದು acidified potassium permanganate is heated with oxalate ion at 313 ಏನ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ.
ಓಕೆ, ನೆಕ್ಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ ಅನ್ನ ನೋಡೋಣ. ಅಲ್ಲಿ ಯಾವ್ಯಾವ ಕ್ವಶನ್ಸ್ ನಂಗೆ 2 ಮಾರ್ಕ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಓಕೆ, ಮೆನ್ಷನ್ ಎನಿ 2 ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು ಅಂತ. ಈಗ ಇಲೆಕ್ಟ್ರಾನ್, ಈಗ ನೋಡಿ, ಈಗ ನಾನು ಸ್ಕ್ಯಾಂಡಿಯಂ ಇಂದ ಜಿಂಕ್ ವರೆಗೆ ಹೋಗ್ತೀನಿ. ಇಲ್ಲಿ ಈ ಸ್ಕ್ಯಾಂಡಿಯಂ ಇಂದ ನಾನು ಯಾವಾಗ ಜಿಂಕ್ ವರೆಗೆ ಹೋಗ್ತೀನಲ್ಲ, ಸೊ ಅಟಾಮಿಕ್ ರೇಡಿಯ ಏನು ಆಗಿರ್ಬೇಕಿತ್ತಲ್ಲ, ಅದು ಇನ್ಕ್ರೀಸ್ ಆಗ್ತಾ ಹೋಗಿರ್ಬೇಕಿತ್ತು. ಯಾವಾಗ ಒಂದೊಂದೇ ಇಲೆಕ್ಟ್ರಾನ್ ಆಡ್ ಆಗ್ತಾ ಹೋಗುತ್ತೆ. ಸ್ಕ್ಯಾಂಡಿಯಮು, ಟೈಟಾನಿಯಮು, ವೆನೇಡಿಯಂ, ಹೀಗೆ ಒಂದೊಂದೇ ಇಲೆಕ್ಟ್ರಾನ್ ಹೆಂಗ್ ಆಡ್ ಆಗ್ತಾ ಹೋಯ್ತೋ ಅವಾಗ ಅಟಾಮಿಕ್ ರೇಡಿಯ ಜಾಸ್ತಿ ಆಗ್ತಾ ಹೋಗ್ಬೇಕಿತ್ತು. ಬಟ್ ಈ ಅಟಾಮಿಕ್ ರೇಡಿಯ ಜಾಸ್ತಿ ಆಗೋದಿಲ್ಲ. ಯಾಕೆಂದ್ರೆ ಡ್ಯೂ ಟು ದ ಪುವರ್ ಶೀಲ್ಡಿಂಗ್ ಇಫೆಕ್ಟ್. ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇರೋದಕ್ಕೆ ಏನಾಗುತ್ತೆ, ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇರೋದಕ್ಕೆ ಒಳಗಡೆ ಇರೋ ಪ್ರೋಟಾನ್ ಏನಿದೆಯಲ್ಲ, ಅದು ಈ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆಗೆ ಪುಲ್ ಮಾಡ್ಕೊಳ್ತಾ ಹೋಗುತ್ತೆ. ಇಲೆಕ್ಟ್ರಾನ್ ಅನ್ನ ಪುಲ್ ಮಾಡಿಕೊಂಡು ಅಟಾಮಿಕ್ ರೇಡಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಒಂದು ಕಾಂಟ್ರಾಕ್ಷನ್ ನಮಗೆ ಈ ಇಡೀ ಲ್ಯಾಂಥನೈಡ್ ಸೀರೀಸ್ ಅಲ್ಲಿ ಕಾಣುತ್ತೆ. ಸೊ ಈ ತರ ಈ ಏನು ಬಿಹೇವಿಯರ್ ಇದೆಯಲ್ಲ, ಈ ಬಿಹೇವಿಯರ್ ಅನ್ನ ಏನಂತ ಕರಿತೀವಿ ನಾವು, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ. ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಓಕೆ, ರೇಡಿಯೈ ಆಫ್ ದ ಮೆಂಬರ್ಸ್ ಆಫ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್, ಯಾರು ಸ್ಕ್ಯಾಂಡಿಯಂ ಇಂದ ಕಾಪರ್ ವರೆಗೆ, ಆರ್ ವೆರಿ ಮಚ್ ಸಿಮಿಲರ್ ಟು ಕರೆಸ್ಪಾಂಡಿಂಗ್ ಮೆಂಬರ್ಸ್ ಆಫ್ ಸೆಕೆಂಡ್ ಸೀರೀಸ್. ಸೆಕೆಂಡ್ ಸೀರೀಸ್ ಗಿಂತ ಫಸ್ಟ್ ಸೀರೀಸ್ ಅಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಜಾಸ್ತಿ, ಯಾಕೆಂದ್ರೆ ಅವರ ಪ್ರಾಪರ್ಟಿ ಸೇಮ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಡ್ಯೂ ಟು ಕಾಂಟ್ರಾಕ್ಷನ್, ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಸಪರೇಷನ್ ಆಫ್ ಲ್ಯಾಂಥನೈಡ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ದರ್ ಕೆಮಿಕಲ್ ಪ್ರಾಪರ್ಟೀಸ್. ಏನಾಗುತ್ತೆ, ಈ ಅಟಾಮಿಕ್ ರೇಡಿಯ ಇದೆಲ್ಲ ಸೇಮ್ ಇರೋದಕ್ಕೆ, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರೋದಕ್ಕೆ, ಈ ಎಲ್ಲಾ ಲ್ಯಾಂಥನೈಡ್ ಯಾವಾಗ ಸ್ಕ್ಯಾಂಡಿಯಂ ಇಂದ ನಾನು ಕಾಪರ್ ವರೆಗೆ ಕನ್ಸಿಡರ್ ಮಾಡ್ತೀನಿ, ಜಿಂಕ್ ಅಲ್ಲ ಅಂತ ನಮ್ಗೆ ಗೊತ್ತು ಅಲ್ವಾ? ಯಾಕಲ್ಲ ಅಂದ್ರೆ ನಾವು ಡೆಫಿನೇಷನ್ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಏನಂತ ಕರಿತೀವಿ ಹೇಳಿ? ಏನಂದ್ರೆ ಇಫ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರಬೇಕು, ಆರ್ ಇನ್ ಇಟ್ಸ್ ಎನಿ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರಬೇಕು. ಈ ಎರಡೂ ಸ್ಟೇಟ್ ಅಲ್ಲಿ ಇಲ್ದಿದ್ರೆ ಅದನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರೆಯೋದಿಲ್ಲ, ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರೆಯೋದಿಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಪ್ರಾಪರ್ಟಿ ಇರೋದಕ್ಕೆ, ಈ ಕೆಮಿಕಲ್ ಪ್ರಾಪರ್ಟಿ, ದಿಸ್ ಪ್ರಾಪರ್ಟಿ ಏನು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇರೋದಕ್ಕೆ, ದೇ ಆರ್ ಹ್ಯಾವಿಂಗ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ. ಹಾಗಾಗಿ ಏನಾಗುತ್ತೆ, 2 ಕಂಪೌಂಡ್ಸ್ ಏನು ಲ್ಯಾಂಥನೈಡ್, ಎಲ್ಲಾ ಕಂಪೌಂಡ್ಸ್ಗೂ ಕಾನ್ಸಿಕ್ವೆನ್ಸಸ್ ಏನು ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಡ್ಯೂ ಟು separation of lanthanides is very difficult because of their chemical property. ಸಪರೇಟ್ ಮಾಡೋದು ನಮಗೆ ಡಿಫಿಕಲ್ಟ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ತೋರಿಸಿದೀನಿ ನೋಡಿ. ಇಲ್ಲಿ ನೋಡಿದ್ರೆ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ನಿಮ್ಗೆ 98 ಇಂದ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ನೋಡಿ ಸಿಮಿಲರ್ ಇದೆ ಇಲ್ಲಿ ಅಲ್ವಾ? ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಸ್ ವೆರಿ ಸಕ್ಸೆಸಿವ್ ಡಿಕ್ರೀಸ್ ಇನ್ ದ ಅಯಾನಿಕ್ ರೇಡಿಯಸ್, ಪುವರ್ ಶೀಲ್ಡಿಂಗ್ ಆಫ್ 6s ಮತ್ತೆ 4f ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ವಾ? 6f ಇಲೆಕ್ಟ್ರಾನ್ ಫ್ರಮ್ ದ ನ್ಯೂಕ್ಲಿಯಸ್ ಚಾರ್ಜ್, 4f ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಡ್ಯೂ ಟು ಪುವರ್ ಶೀಲ್ಡಿಂಗ್, ಶೀಲ್ಡಿಂಗ್ ಇಫೆಕ್ಟ್ ಪುವರ್ ಇರೋದಕ್ಕೆ ನೋಡಿ ಇಲ್ಲಿ ನಮಗೆ ಕಾಂಟ್ರಾಕ್ಷನ್ ಆಲ್ಮೋಸ್ಟ್ ಸೇಮ್ ಕಾಂಟ್ರಾಕ್ಷನ್ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಗಿವ್ ರೀಸನ್. ಆಕ್ಟಿನಾಯ್ಡ್ಸ್ ಎಕ್ಸಿಬಿಟ್ಸ್ ಅ ಗ್ರೇಟರ್ ರೇಂಜ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್. ಓಕೆ, ಇದು ಒಂದು ಕ್ವಶನ್. ಇನ್ನೊಂದು, ಜೆರ್ಕೋನಿಯಂ ಮತ್ತೆ ಹಾಫ್ಮೇನಿಯಂ have almost identical radii. Students, from my point of view, this is very important question. Raita? Actinide exhibit great range of oxidation state yake? Due to very comparable energies. Small energy gap irutte. Yar madhya 5f 67s madhya small energy gap irutte. Elladakku ಏನು ಸಿಮಿಲರ್ ಎನರ್ಜಿ ಇರುತ್ತೆ. ಅಂದ್ರೆ availability of 5f 6d and 7s is ಈ ಮೂರು ಏನಿರುತ್ತೆ ಅವೈಲೇಬಲ್ ಇರುತ್ತೆ ಅಂತ ಫಾರ್ ರಿಯಾಕ್ಷನ್. ಹಾಗಾಗಿ ಸಿಮಿಲರ್ ಎನರ್ಜಿ ಗ್ಯಾಪ್ ಇರೋದಕ್ಕೆ
ಎನರ್ಜೀಸ್ ಕಂಪ್ಯಾರಬಲ್ ಎನರ್ಜಿ ಅಂಡ್ ಸ್ಮಾಲ್ ಎನರ್ಜಿ ಗ್ಯಾಪ್ ಇರೋದಕ್ಕೆ ಒಂದು ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನಾಗುತ್ತೆ ಹೇಳಿ, ಇವೆರಡರ ಮಧ್ಯ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಂದಾಗಿ ಆಲ್ಮೋಸ್ಟ್ ಐಡೆಂಟಿಕಲ್. ನೋಡಿ, ಇದು 160 ಇದೆ, ಇದು 159 ಇದೆ ಅಟಾಮಿಕ್ ನಂಬರ್ ಅಲ್ವಾ. ಸೊ ಇದು ಎರಡು ಕಾನ್ಸಿಕ್ವೆನ್ಸಸ್. ಇದಕ್ಕೂ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, ಇದನ್ನ 1 ಮಾರ್ಕ್, ದಿಸ್ ಒನ್ ಇಸ್ 1 ಮಾರ್ಕ್, ಟೋಟಲ್ 2 ಮಾರ್ಕ್ ಕ್ವಶನ್. ಓಕೆ, ನೆಕ್ಸ್ಟ್ ಗಿವ್ 2 reasons the chemistry of actinoids more complicated than lanthanide. ಯಾಕೆಂದ್ರೆ ಆಕ್ಟಿನಾಯ್ಡ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ನಮಗ್ ಗೊತ್ತಲ್ವಾ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಗೆ ವೆರಿ ಶಾರ್ಟ್ ಹಾಫ್ ಲೈಫ್ ಇರುತ್ತೆ. ಈಗ ರೇಡಿಯಂ ಇರ್ಬೋದು, ಯುರೇನಿಯಂ ಇರ್ಬೋದು ಅಲ್ವಾ, ಇವುಗಳಿಗೆ ಏನಿರುತ್ತೆ ಹೇಳಿ, ಹಾಫ್ ಲೈಫ್ ವೆರಿ ಶಾರ್ಟ್ ಇರುತ್ತೆ. ದೇ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಇನ್ ನ್ಯಾನೋಗ್ರಾಮ್ಸ್, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ಕೊಳಕ್ಕಾಗುತ್ತೆ ಅದನ್ನ. ಈ 3 ರೀಸನ್ ಇರೋದಕ್ಕೆ ಆಕ್ಟಿನಾಯ್ಡ್ ಅನ್ನ ನೀವು ಸ್ಟಡಿ ಮಾಡೋದು ಲ್ಯಾಂಥನಾಯ್ಡ್ ಗಿಂತ ಕಷ್ಟ ಅಂತ, ಡಿಫಿಕಲ್ಟ್, ಕಾಂಪ್ಲಿಕೇಶನ್ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಗಿವ್ ರೀಸನ್ ಎಲಿಮೆಂಟ್ ಸೀರಿಯಂ ಎಕ್ಸಿಬಿಟ್ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ. 5F67S ಇದೆಲ್ಲದಕ್ಕೂ ಏನು ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಕಂಪ್ಯಾರಬಲ್ ಎನರ್ಜೀಸ್ ಇರುತ್ತೆ. ಹಾಗಾಗಿ ಈ ಇಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಸೀರಿಯಂ ಅಲ್ಲಿ ಜಾಸ್ತಿ ಇರುತ್ತೆ ಅಂತ. ಇದೆಲ್ಲದ್ರಿಂದನೂ ಇಲೆಕ್ಟ್ರಾನ್ ಅನ್ನ ಕೊಟ್ಟು ಬಿಡ್ಬೋದು. ಹಾಗಾಗಿ +4 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕೊಡುತ್ತೆ. ಮತ್ತಿನ್ನೊಂದೇನ್ ಕಾರಣ ಹೇಳಿ, ಯಾವಾಗ ಸೀರಿಯಂ +4 ಆಗುತ್ತಲ್ಲ, ಇದು ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಬರುತ್ತೆ. ಪ್ರತಿ ಎಲಿಮೆಂಟ್ಗೂ ಅದ್ರ ಹತ್ರ ಇರೋ ಎಲೆಕ್ಟ್ರಾನ್ ಅನ್ನ ಐದರ್ ಡೊನೇಟ್ ಮಾಡ್ಬೇಕು, ಇಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಎಲ್ಲ ಏನು ಆಕ್ಟೇಟ್ ಏನು ಇರುತ್ತಲ್ಲ, ಆ ಆಕ್ಟೇಟ್ ಫಿಲ್ಲಿಂಗ್ ಆಗ್ಬೇಕು. ಅಂದ್ರೆ ಎಸ್ ಅಲ್ಲಿ 2 ಇಲೆಕ್ಟ್ರಾನು, ಪಿ ಅಲ್ಲಿ ನೋಡಿಲಿ ಎಸ್ ಅಲ್ಲಿ 2 ಇಲೆಕ್ಟ್ರಾನ್, ಪಿ ಅಲ್ಲಿ ಎಷ್ಟು ಇಲೆಕ್ಟ್ರಾನ್, 6 ಇಲೆಕ್ಟ್ರಾನ್, ಡಿ ಅಲ್ಲಿ 10 ಇಲೆಕ್ಟ್ರಾನ್, ಎಫ್ ಅಲ್ಲಿ 14 ಇಲೆಕ್ಟ್ರಾನ್ ಏನಾಗ್ಬೇಕು ಹೇಳಿ, ಫಿಲ್ ಆಗ್ಬಿಡ್ತಂದ್ರೆ ಅದೇನಾಗುತ್ತೆ ಹೇಳಿ, 3 ಸ್ಟೇಬಲ್ ಆಗುತ್ತೆ, ಕೆಮಿಕಲಿ ಇನರ್ಟ್ ಆಗುತ್ತೆ, ಅವ್ರ ವಿಷಯಕ್ಕೆ ಯಾರು ಬರೋಂಗಿಲ್ಲ. ಹಾಗಾಗಿ ಏನ್ ಮಾಡುತ್ತೆ, ಈ ಪ್ರಾಪರ್ಟಿನ ಪಡ್ಕೊಳಕ್ಕೆ ಎಲ್ಲಾ ಎಲಿಮೆಂಟು ನೋಡ್ತಾ ಇರುತ್ತೆ. ಹೆಂಗ್ ಮಾಡ್ಕೋಬಹುದು, ನಾನು 4 ಇಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಈಸಿನಾ ನಂಗೆ, ಓಕೆ ಮಾಡ್ಬಿಡ್ತೀನಿ. 4 ಇಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಈಸಿನಾ, ಹಂಗೂ ಮಾಡ್ತೀನಿ. ಸೊ ಇಲ್ಲಿ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ +4 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಪಡ್ಕೋಬಹುದು. ಅಂದ್ರೆ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಬರುತ್ತೆ ಅದಕ್ಕೆ, ಅರ್ಥ ಆಯ್ತಾ. ಸೊ ಇಟ್ಸ್ ಶೋ +4 ಆಕ್ಸಿಡೇಷನ್ ಸ್ಟೇಟ್. Actinoid contraction is greater from the element than lanthanide contraction due to poor shielding of 5F than 4F. ಅಂದ್ರೆ ನೋಡಿ, ಶೀಲ್ಡ್ ಆಗೋದು ಅಂದ್ರೆ ಏನು, ಇಲ್ಲಿ ನಂಗೆ ನ್ಯೂಟ್ರಾನ್ ಪ್ರೋಟಾನ್ ಇದೆ, ಓಕೆ, ಇಲ್ಲಿ ಎಸ್ ಬರುತ್ತೆ, ಇಲ್ಲಿ ಪಿ ಬರುತ್ತೆ, ಇಲ್ಲಿ ಡಿ ಬರುತ್ತೆ, ಇಲ್ಲಿ ಎಫ್ ಬರುತ್ತೆ. ಎಕ್ಸಾಂಪಲ್, ನಾನೊಂದು ಕ್ಲಾಸ್ ಅಲ್ಲಿ ಇದ್ದೀನಿ, ಓಕೆ. ಸೊ ನನ್ನ ಹತ್ರ ಇರೋ ಯಾರು ಸ್ಟೂಡೆಂಟ್ ಇದ್ದಾರೆ, ಇವರನ್ನ ನಾನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಶೀಲ್ಡ್ ಮಾಡ್ಕೋಬಹುದು, ನೆಕ್ಸ್ಟ್ ಸೆಕೆಂಡ್ ಬೆಂಚು, ನೆಕ್ಸ್ಟ್ ಥರ್ಡ್ ಬೆಂಚು, ನೆಕ್ಸ್ಟ್ ಫೋರ್ತ್ ಬೆಂಚ್. ಓಕೆ, ಯಾವಾಗ ಸ್ಟೂಡೆಂಟ್ಸ್ ನನ್ನಿಂದ ದೂರ 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 ಹೋಗ್ತಾರಲ್ಲ, ಆವಾಗ ನಂಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಕಡಿಮೆ. ಹಿಂದ್ಗಡೆ ಇರೋರು ಯಾರಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ. ಅಂದ್ರೆ ನಾನು ಶೀಲ್ಡ್ ಮಾಡ್ಕೊಳ್ಳೋದು ಅಂದ್ರೆ ಏನ್ ಹೇಳಿ, ಏನ್ ಇಲೆಕ್ಟ್ರಾನ್ ಬರುತ್ತಲ್ಲ, ಈ ಇಲೆಕ್ಟ್ರಾನು ಏನಾಗ್ಬೇಕು ಹೇಳಿ, ಇಲ್ಲಿ ಏನಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅಂದ್ರೆ ಇಲ್ಲಿ ಇಲೆಕ್ಟ್ರಾನ್ ಮಧ್ಯೆ ರಿಪಲ್ಷನ್ ಆಗ್ತಾ ಇರ್ಬೇಕು. ಈ ಎಫ್ ಏನಿರುತ್ತಲ್ಲ, ಇದು ತುಂಬಾ ದೂರ ಇದೆ ನ್ಯೂಕ್ಲಿಯಸ್ ಇಂದ, ಹಾಗಾಗಿ ಶೀಲ್ಡ್ ಮಾಡ್ಕೊಳ್ಳೋದು ಕಷ್ಟ. ಅಂದ್ರೆ ಕಂಟ್ರೋಲಿಂಗ್ ಕೆಪಾಸಿಟಿ ಕಡಿಮೆ ಹೋಗುತ್ತೆ. ದೆನ್ ಎಸ್ ಪಿ ಡಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ. ಅಂದ್ರೆ ಈ ಶೀಲ್ಡಿಂಗ್ ಏನ್ ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇರುತ್ತಲ್ಲ, ಅಂದ್ರೆ ಇಲೆಕ್ಟ್ರಾನ್ ರಿಪಲ್ಷನ್ ಆಗಿ ಒಳಗಡೆ ಏನಾಗುತ್ತಲ್ಲ, ಈ ಇಲೆಕ್ಟ್ರಾನ್ ಅನ್ನ ಪ್ರೋಟಾನ್ ಫುಲ್ ಮಾಡಕ್ ನೋಡ್ತಾ ಇರುತ್ತೆ. ಅಂದ್ರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನ ಜಾಸ್ತಿ ಮಾಡ್ಕೊಳಕ್ ನೋಡ್ತಾ ಇರುತ್ತೆ. ಬಟ್ ಈ ಇಲೆಕ್ಟ್ರಾನ್ ಏನಿರುತ್ತಲ್ಲ, ಹೊರಗಡೆ ಇರೋ ಎಲೆಕ್ಟ್ರಾನ್, ಇದು ಶೀಲ್ಡ್ ಮಾಡ್ತಾ ಇರುತ್ತೆ. ಅಂದ್ರೆ ರಿಪಲ್ ಮಾಡ್ತಾ ಇರುತ್ತೆ ಈ ಇಲೆಕ್ಟ್ರಾನ್ ಅನ್ನ. ಓಕೆ, ಆ ರಿಪೆಲ್ ಮಾಡೋದು ಏನು ಪ್ರಾಪರ್ಟಿ ಕಡಿಮೆ ಆದಾಗ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇನ್ ಅದರ್ ವರ್ಡ್ಸ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಶೀಲ್ಡಿಂಗ್ ಇಫೆಕ್ಟ್. ಓಕೆನಾ. ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆಯ್ತು, ಅವಾಗ ಏನಾಯ್ತು ಹೇಳಿ, ಹೊರಗಡೆ ಪುಷ್ ಮಾಡ್ತಾ ಇರುತ್ತೆ, ಅವಾಗ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗುತ್ತೆ.
ಕಡಿಮೆ ಆಯ್ತಂದ್ರೆ ಅಟಾಮಿಕ್ ರೇಡಿಯೈ ಕಡಿಮೆ ಆಗ್ತಾ ಬರುತ್ತೆ ಅಂತ. ಓಕೆ, ಇದನ್ನ ಎಲ್ಲಿ ಕೇಳಿದಾರೆ ಹೇಳಿ? ಮಾರ್ಚ್ 2018 ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ವಾಟ್ ಈಸ್ ಅ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ಮೆನ್ಷನ್ ದ ಕಾಸ್ ಫಾರ್ ಇಟ್ ಅಂತ. ಸ್ಟಡಿ ಡಿಕ್ರೀಸ್ ಇನ್ ದ ಸೈಜ್ ಆಫ್ ಲ್ಯಾಂಥನೈಡ್ಸ್ ವಿಚ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗೆ ಸೈಜ್ ಡಿಕ್ರೀಸ್ ಆಗುತ್ತೆ. The contraction arises due to poor shielding effect of 4f electron. 4f electron ಅಂದ್ರೆ ಪೂರ್ ಶೀಲ್ಡಿಂಗ್ ಇಫೆಕ್ಟ್ ಇರುತ್ತಲ್ಲ, ಅಂದ್ರೆ ನಾನು ಹೇಳಿದ್ನಲ್ಲ, ಈ ಎಫ್ ಅಲ್ಲಿ ಇರೋ ಎಲೆಕ್ಟ್ರಾನ್ ಈ ಒಳಗಡೆ ಇರೋ ಎಲೆಕ್ಟ್ರಾನ್ ಅನ್ನ ರಿಪೆಲ್ ಮಾಡ್ತಾ ಇರುತ್ತೆ. ಈ ರಿಪೆಲ್ ಮಾಡಿದಾಗ ಏನಾಗ್ಬೇಕು ಹೇಳಿ? ಅಟಾಮಿಕ್ ರೇಡಿಯೈ ಇನ್ಕ್ರೀಸ್ ಆಗ್ಬೇಕು. ಬಟ್ ಇದು ಶೀಲ್ಡ್ ಮಾಡ್ತಾ ಇರೋಲ್ಲ. ಶೀಲ್ಡ್ ಅಂದ್ರೆ ಏನು ಹೇಳಿ? ಒಂದ್ ಹೊರಗಡೆ ಒಂದು ಕವಚದ ತರ ಈ ತರ ಇದ್ರೆ ಇದು ಏನಾಗುತ್ತೆ ಹೇಳಿ? ಈ ಶೀಲ್ಡಿಂಗ್ ಕಡಿಮೆ ಆಗ್ಬಿಡ್ತು ಅಂದ್ರೆ ಈ ಇಲೆಕ್ಟ್ರಾನ್ ಅನ್ನ ಏನ್ ನ್ಯೂಕ್ಲಿಯಸ್ ಇದೆಯಲ್ಲ ಇದ್ರಲ್ಲಿ ಇರೋ ಪ್ರೋಟಾನ್ ನ್ಯೂಟ್ರಾನ್ ಪುಲ್ ಮಾಡ್ತಾ ಇರುತ್ತೆ. ಹಂಗ ಪುಲ್ ಮಾಡದೆ ಇರೋ ಶೀಲ್ಡ್ ಮಾಡ್ಕೊಂಡಿರುತ್ತೀರಿ ಅಲ್ವಾ? ಸೊ ದಿಸ್ ಇಫೆಕ್ಟ್, ಈ ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇಂದ ಇಲ್ಲೇನಾಗುತ್ತೆ? ಅಟಾಮಿಕ್ ಯಾವಾಗ ನಂಬರ್ ಇನ್ಕ್ರೀಸ್ ಆಗುತ್ತೋ ಸೈಜ್ ಎಂತ ಆಗುತ್ತೆ ಹೇಳಿ? ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಹಾಗಾಗಿ ಇದು ಎರಡು ಕಾನ್ಸಿಕ್ವೆನ್ಸಸ್. ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ನೌನ್ ಆಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಇದಕ್ಕೆ 1 ಮಾರ್ಕ್. 1 ಮಾರ್ಕ್. ಓಕೆ, 1 ಮಾರ್ಕ್. ಮೆನ್ಷನ್ ದ ಕಾಸಸ್ ಫಾರ್ ಇಟ್ ಅಂತ ಹೇಳಿದ್ದಾರೆ. ಅದರ ಕಾಸ್ ಏನು ಅಂತ ಹೇಳಿದ್ದಾರೆ? ಡ್ಯೂ ಟು ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ 4f electron. 4f electron ಪುವರ್ ಶೀಲ್ಡಿಂಗ್ ಇಫೆಕ್ಟ್. ಓಕೆ, ಮತ್ತೊಂದು ಕ್ವಶನ್ ಅಂತ ಕೇಳಿದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ದ ಫಿಲ್ಲಿಂಗ್ ಆಫ್ 4f and 5d orbital results in regular decrease in atomic radii. 4f ಮತ್ತೆ 5d ಇದು ಏನ್ ಫಿಲ್ಲಿಂಗ್ ಆಗುತ್ತೆ, ಅದರಿಂದ ಡಿಕ್ರೀಸ್ ಆಗುತ್ತೆ ಅಟಾಮಿಕ್ ರೇಡಿಯೈ. ಓಕೆ, ದಿಸ್ ಇಸ್ ಕಾಲ್ಡ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. Lanthanide contraction. The net result of lanthanide contraction is that the second and third D series exhibit similar radii. ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನಾಗಿರುತ್ತೆ, ಅದರಿಂದ ಏನು ಸೆಕೆಂಡ್ ಮತ್ತೆ ಥರ್ಡ್ ಸೀರೀಸ್ ಏನಿದೆಯಲ್ಲ ಇವಕ್ಕೆ ಐಡೆಂಟಿಕಲ್ ರೇಡಿಯೈ ಬರುತ್ತೆ ಅಂತ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. Next, difference between lanthanoids and actinoids. Beside common oxidation state +3 alva, sum of lanthanoids ಎರಡು ಏನು exhibits +2 to +4 oxidation state ಎರಡಕ್ಕೂ ಇದೆ. ಇದು less basic compound, ಇದು more basic compound. They are non-radioactive lanthanoid alva. All of them are radioactive. They form oxocations ಅನ್ನ ಕೊಡುತ್ತೆ. ದೇ ಫಾರ್ಮ್ ಆಕ್ಸೋ ಕ್ಯಾಟಯಾನ್ ಅಲ್ವಾ? ಏನು ಅವಿಬ್ಬರ ಮಧ್ಯೆ ಡಿಫ್ರೆನ್ಸ್ ಇದೆ ಹೇಳಿ? ಇದು ನಾನ್ ರೇಡಿಯೋ ಆಕ್ಟಿವ್. ಇದನ್ನ ಸ್ಟಡಿ ಮಾಡೋದು, ಲ್ಯಾಂಥನೈಡ್ ಅನ್ನ ಸ್ಟಡಿ ಮಾಡೋದು ಈಸಿ ದೆನ್ ಆಕ್ಟಿನಾಯ್ಡ್ಸ್. ಓಕೆ, ಸ್ಟಡಿ ಆಫ್ ಆಕ್ಟಿನಾಯ್ಡ್ ಎಲಿಮೆಂಟ್ಸ್ ವೆರಿ ಡಿಫಿಕಲ್ಟ್ ಟು ಗಿವ್ ರೀಸನ್. ದ ಸ್ಟಡಿ ಆಫ್ ಆಕ್ಟಿನಾಯ್ಡ್ ಇಸ್ ಮೋರ್ ಕಾಂಪ್ಲಿಕೇಟೆಡ್. ಯಾಕೆ ಹೇಳಿ? ಗ್ರೇಟರ್ ರೇಂಜ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಇನ್ನೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ವಿತ್ ಶಾರ್ಟ್ ಹಾಫ್ ಲೈಫ್. ಶಾರ್ಟ್ ಹಾಫ್ ಲೈಫ್ ಇರುತ್ತೆ ಅದಕ್ಕೆ. ಓಕೆ, ಈ ಎರಡು ರೀಸನ್ ಇರೋದಕ್ಕೆ ಜೂನ್ 2017 ಅಲ್ಲಿ ಕೇಳಿದ್ದಾರೆ ಕ್ವಶನ್. ಸೊ ಇರೋದಕ್ಕೆ ಇದನ್ನ ಸ್ಟಡಿ ಮಾಡೋದು ಡಿಫಿಕಲ್ಟ್. ಓಕೆ, what is mixed metal? Give 2 uses of it. Okay, you know, composition of mixed metal is lanthanide metal 95% ಇರುತ್ತೆ, ಐರನ್ 5% ಇರುತ್ತೆ, ಟ್ರೇಸಸ್ ಸಲ್ಫರ್ ಇರ್ಬೋದು, ಕಾರ್ಬನ್, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಈ ತರ ಟ್ರೇಸಸ್ ಇದ್ರೆ ಇಂಥದನ್ನ ಮಿಕ್ಸ್ಡ್ ಮೆಟಲ್ ಅಂತ ಕರಿತೀವಿ. ಯೂಸ್ಡ್ ಮೆಗ್ನೀಷಿಯಂ ಬೇಸ್ಡ್ ಅಲಾಯ್, ಬುಲೆಟ್ ಶೀಟ್ಸ್, ಲೈಟರ್ ಫ್ಲೈಂಟ್ಸ್ ಅಂದ್ರೆ ಬುಲೆಟ್ ಶೀಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಮಾಡಕ್ಕೆ ಬಳಸ್ತೀವಿ. ಯಾಕೆಂದ್ರೆ ದೇ ಆರ್ ಕೆಮಿಕಲಿ ಇನರ್ಟ್, ದೇ ಆರ್ ವೆರಿ ಹಾರ್ಡ್ ಅಲ್ವಾ? ಅದರ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಏನಿರುತ್ತೆ ಹೇಳಿ? ನಾವು ರೆಗ್ಯುಲರ್ ಏನು ಎಲಿಮೆಂಟ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಂದ್ರೆ ದೇ ಆರ್ ಕೆಮಿಕಲಿ ಇನರ್ಟ್ ಅಂಡ್ ಹಾರ್ಡ್ ಇರೋದಕ್ಕೆ ಮಿಕ್ಸ್ಡ್ ಮೆಟಲ್ ಅನ್ನ
ಬುಲೆಟ್ ಶೆಲ್ಸ್ ಮತ್ತೆ ಲೈಟರ್ ಫ್ಲಿಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ರೈಟ್ ದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳಿದಾರೆ ನೋಡಿ. ಇದು ಜೂನ್ 2018 ಅಲ್ಲಿ ಕೇಳಿರೋ ಕ್ವಶನ್. 5F1 to 14, 6D ಅಲ್ವಾ, 0 to 1, 7S2. Okay. What happens? A lanthanide react with a dilute acid or the name the gas liberated ಅಂತ ಕೇಳಿದ್ದಾರೆ. When a lanthanide react with dilute acid, it liberate hydrogen gas ಅನ್ನ ಲಿಬರೇಟ್ ಮಾಡುತ್ತೆ. ಎಲ್ಲಾ ಮೆಟಲ್ಸ್ ತರ. ಏನನ್ನ ಕೊಡುತ್ತೆ? ಹೈಡ್ರಾಕ್ಸೈಡ್ ಕೊಡುತ್ತೆ. ಅಂದ್ರೆ ದೇ ಆರ್ ಬೇಸಿಕ್ ಇನ್ ನೇಚರ್ ಅಂಡ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ಅಲ್ವಾ. ಯಾವಾಗ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತಲ್ಲ ಅವಾಗ ದೇ ಆರ್ ಬೇಸಿಕ್ ಇನ್ ನೇಚರ್. ಓಕೆ. ನೆಕ್ಸ್ಟ್, ಕಂಪೇರ್ ಅಯೋನೈಸೇಷನ್ ಎಂಥಲ್ಪಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಆಕ್ಟಿನಾಯ್ಡ್ ವಿತ್ ದಟ್ ಆಫ್ ಲ್ಯಾಂಥನೈಡ್ಸ್ ಅಂತ ಕೇಳಿದ್ದಾರೆ. ಪ್ರಿಪರೇಟರಿ 2014 ಅಲ್ಲಿ ಕೇಳಿರೋ ಕ್ವಶನ್ ಇದು. ನೋಡೋಣ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದ ಲ್ಯಾಂಥನೈಡ್ ಅಯಾನ್ ಅದರ್ ದೆನ್ F0 to 14 type are paramagnetic due to the presence of unpaired electron. ಇಲ್ಲೂ ಏನಿರುತ್ತೆ ಹೇಳಿ? ಪ್ಯಾರಾಮ್ಯಾಗ್ನೆಟಿಕ್. However, magnetic property of actinoid is more. ಯಾಕೆಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ ಅಲ್ವಾ, ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ. ಓಕೆ. ಅಯೋನೈಸೇಷನ್ ಎಂಥಲ್ಪಿ having fairly low, quite comparable to alkaline earth metal ಗಿಂತ ಕಂಪೇರ್ ಮಾಡಿದ್ರೆ ಅಯೋನೈಸೇಷನ್ ಎಂಥಲ್ಪಿ ಏನಿರುತ್ತೆ ಹೇಳಿ? ಕಡಿಮೆ ಇರುತ್ತೆ. ಅಲ್ಕಲೈನ್ ಅರ್ತ್ ಮೆಟಲ್ ಅಲ್ಲಿ ಅಯೋನ್ ಆಗುವಂತಹ ಟೆಂಡೆನ್ಸಿ ಇದೆಯಲ್ಲ, ಇದು ಜಾಸ್ತಿ ಇರುತ್ತೆ ಆಸ್ ಕಂಪೇರ್ ಟು ಟ್ರಾನ್ಸಿಷನ್ ಎಲಿಮೆಂಟ್. ಅಯೋನೈಸೇಷನ್ ಎಂಥಲ್ಪಿ ಆಫ್ ಆಕ್ಟಿನೈಡ್ ಇಸ್ ಲೋ. ಯಾಕೆ ಹೇಳಿ? ದೇ ಆರ್ ರೇಡಿಯೋ ಆಕ್ಟಿವ್ ಇನ್ ನೇಚರ್ ಅಲ್ವಾ, ಬೇಗ ಅಯಾನ್ ಆಗುತ್ತೆ, ಬೇಗ ಶಾರ್ಟ್ ಲೈಫ್ ಇರುತ್ತೆ ಅದಕ್ಕೆ ಅಲ್ವಾ. ಹಾಫ್ ಲೈಫು, ಶೆಲ್ಫ್ ಲೈಫ್ ಎಲ್ಲ ಕಡಿಮೆ ಇರುತ್ತೆ ಇದಕ್ಕೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. Okay, so today we discussed about the D and F block element. So ನಾನು ಇದನ್ನ ಸಮ್ ಅಪ್ ಮಾಡ್ತೀನಿ. ಈಗ ಏನೇನ ಕೇಳಬಹುದು ಅನ್ನೋದನ್ನ ನಾನು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇದು ಫಾರ್ಮುಲಾ ಪ್ಲಸ್ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬೇಕು ನಾವು. ಓಕೆ. ಸೆಕೆಂಡ್ ಒನ್, ಟ್ರಾನ್ಸಿಷನ್ ಎಲಿಮೆಂಟ್ಗೆ ಆಕ್ಸಿಡೇಷನ್ ಸ್ಟೇಟ್ ವೇರಿಯೇಬಲ್ ಇರುತ್ತೆ. ರೀಸನ್ಸ್ ಅನ್ನ ಕೇಳಿದ್ದಾರೆ. ಓಕೆನಾ. ಎಫ್ ಬ್ಲಾಕ್ ಅಲ್ಲಿ ಏನನ್ನ ಕೇಳ್ಬೋದು? ಕಾನ್ಫಿಗರೇಷನ್ ಅನ್ನ ಕೇಳ್ಬೋದು. ಮತ್ತೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಒಂದು ಏನ್ ಕ್ವಶನ್ ಬರುತ್ತಲ್ಲ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ಅಂದ್ರೆ ಈ ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕಂದ್ರೆ ಫಸ್ಟ್ ನಂಗೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಬೇಕು. ಸೊ ಈ ಪ್ರಾಪರ್ಟಿ ವೆರಿ ವೆರಿ ಇಂಪಾರ್ಟೆಂಟ್. ಇದು ಮೂರನ್ನು ನೀವು ಸ್ಟಡಿ ಮಾಡ್ಲೇಬೇಕು, ಮೆಮರೈಸ್ ಮಾಡ್ಬೇಕು, ರಿಪೀಟ್ ನೋಡ್ಬೇಕು. ಓಕೆ. ಸೊ ಈ ಮೂರು ಪ್ರಾಪರ್ಟೀಸ್ ಮೇಲೆ ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಡಿಸ್ಕಸ್ಡ್ 2 mark questions which are very very important asked in question paper, PU board question paper, NCERT question paper and MCQs ಅಲ್ವಾ, and previous year question paper. ಎಲ್ಲ ಕಡೆ ಕೇಳಿರೋ ಕ್ವಶನ್ಸ್ ಅನ್ನ ತೆಗೆದು ನಾನು ನಿಮ್ಗೆ ಒಂದು ಫ್ರೇಮ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ. Thank you so much.